Hi guys, welcome back to my YouTube channel. ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಗೌಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಗುರು ಪೂರ್ಣಿಮಾ ಇರೋದ್ರಿಂದ ಮಧ್ಯಾಹ್ನ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ನಾನ ಎಲ್ಲರದು ಆಗಿ ಪೂಜೆನೂ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಮಳೆ ಬೇರೆ ಬರ್ತಾಯಿದೆ, ಮಳೆ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ ಲಾಗ್ ಕಂಟಿನ್ಯೂ ಮಾಡೋಣ. ಲಾಗ್ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೀಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದಕ್ಕೆ ಏನಿದೆ, ಏನು ಅನ್ನಿಸ್ತಾ ಇದೆ ವಿಡಿಯೋ ತಿಳಿಸಿ. ಬನ್ನಿ ಗೈಸ್ ಲಾಗ್ ಕಂಟಿನ್ಯೂ ಮಾಡೋಣ. ಪೂಜೆ ಎಲ್ಲ ಆಯಿತು. ಎಲ್ಲರೂ ರೆಡಿ ಆಗಿಬಿಟ್ಟು ಇನ್ನೇನು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಯಾರೂ ಊಟ ಮಾಡಿರಲಿಲ್ಲ. ಹಾಗೆ ಹೋಗೋಣ ದೇವಸ್ಥಾನಕ್ಕೆ, ಊಟ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಊಟ ಮಾಡದೆ ಹಾಗೆ ಹೊರಟಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಮಳೆ ಲೈಟಾಗಿ ಬರ್ತಾ ಇದೆ, ಮಳೆ ಹನಿ ಬೀಳ್ತಾ ಇದೆ. ಮಮ್ಮಿ ಪೂಜೆ ಮಾಡ್ತಾಯಿದ್ರು. ಮಮ್ಮಿ ಪೂಜೆ ಮಾಡಿದ್ಮೇಲೆ ನಾನು ಪೂಜೆ ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೆ. ನೋಡಿ, ದಿಸ್ ಇಸ್ ದ ಔಟ್ಫಿಟ್ ಐ ವೇರ್. ಮತ್ತು ಹೊರಡ್ಬೇಕಿವಾಗ. ಮಳೆ ಬರ್ತಾಯಿದೆ ಆಚೆ, ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ ಮಳೆ ನಿಲ್ಲಿ ಅಂತ. ಮಳೆ ನಿಂತಾದ್ಮೇಲೆ ನೋಡಿ ಹೆಂಗಿದೆ ರೋಡು, ಫುಲ್ಲು ತಂಪು ಕೂಲಾಗಿದೆ. ಮಮ್ಮಿ ಮುಂದೆ ಹೋಗ್ತಾ ಇದ್ದಾರೆ. ನಾನು ಹಿಂದೆ ಹಂಗೆ ಮಂಗಳಾರತಿ ಚೇಂಜ್ ಅಂಗಡೀಲಿ ಇಸ್ಕೊಂಡು, ಮಂಗಳಾರತಿಗೆ ಚೇಂಜ್ ಬೇಕಲ್ಲ, ಅದಕ್ಕೆ ಇಸ್ಕೊಂಡು ಹೋಗ್ತಾಯಿದ್ದೆ ಅಂಗಡಿಯಲ್ಲಿ. ಅವ್ರು ಮುಂದೆ ಹೊರಟ್ರು. ಅಲ್ಲಿ ಡ್ಯಾಡಿ ಆಟೋ ತೊಗೊಂಡು ಬರ್ತೀನಿ ಅಂತ ಅಂದರು. ಅದಕ್ಕೆ ನಿಧಾನಕ್ಕೆ ಹೋಗ್ತಾಯಿದ್ವಿ. ದೇವಸ್ಥಾನಕ್ಕೆ ಬಂದರೆ ಫುಲ್ಲು ಅಲ್ಲಿ ಆಚೆ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟಿದ್ರು. ಒಳಗಡೆ ಅಲಂಕಾರನೂ ಮಾಡಿದರು. ಆಚೆನೂ ಈ ಥರ ಪೆಂಡಲ್ ಹಾಕಿ ಬಂದು ಜನಗಳೆಲ್ಲ ತುಪ್ಪದ ಆರತಿ ಎಲ್ಲ ಮಾಡ್ತಾಯಿದ್ರಲ್ಲ, ಅದಕ್ಕೆ ಇಲ್ಲಿ ಸಪ್ರೇಟಾಗಿ ವ್ಯವಸ್ಥೆ ಮಾಡಿದರು. ತುಂಬ ಚೆನ್ನಾಗಿತ್ತು, ಕಣ್ಣು ತುಂಬ ಬಂತು ದೇವರು ಸಾಯಿಬಾಬನ ನೋಡಿ. ನಾನು ಸಾಯಿಬಾಬನ ಜಾಸ್ತಿ ಏನಕ್ಕೆ ಮಾಡ್ತೀನಿ ಅಂದರೆ, ನನ್ನ ಮಗಳು ಹುಟ್ಟಿರೋದು ಸಾಯಿಬಾಬಾ ದಿನವೇ, ಅಂದರೆ ಗುರುವಾರ ಹುಟ್ಟಿರೋದು. ನಮ್ಮ ಅಕ್ಕನ ಮಗ ಹುಟ್ಟಿರೋದು ಗುರುವಾರನೇ. ನಾವು ಅದಕ್ಕೆ ಏನೇ ಮಾಡಿದ್ರು, ಏನೇ ತೊಗೊಂಡ್ರು ನಾವು ಆಲ್ಮೋಸ್ಟ್ ಜಾಸ್ತಿ ಗುರುವಾರ ಮಾಡೋಕ್ಕೆ ಇಷ್ಟಪಡ್ತೀವಿ. ಗುರುವಾರ ಇಬ್ಬರು ಹುಟ್ಟಿರೋದ್ರಿಂದ ಏನಾದ್ರು ಚಿನ್ನ ತೊಗೊಳ್ಳೋದಾಗಲಿ, ಏನಾದರೂ ಬೇರೆ ಏನಾದ್ರು ತೊಗೊಳ್ಳೋದಾಗಲಿ ಗುರುವಾರನೇ ಮಾಡ್ಕೋತೀವಿ. ಪೂಜೆನೂ ತುಂಬ ಚೆನ್ನಾಗಿತ್ತು, ಅಲಂಕಾರನೂ ತುಂಬ ಚೆನ್ನಾಗಿತ್ತು. ಜನ ಎಲ್ಲ ತುಂಬ ಜಾಸ್ತಿ ಜನನೇ ಬಂದಿದ್ದರು. ಮಳೆ ಬರ್ತಾನೆ ಇತ್ತು, ಆದ್ರೂ ಜನ ಬರ್ತಾನೆ ಇದ್ದರು. ಧೃತಿನ ಅವ್ರ ತಾತ ಎತ್ಕೊಂಡಿದ್ರು. ಅವಳು ನಮ್ಮ ಹತ್ರ ಎಲ್ಲ ಬರೋದೇ ಇಲ್ಲ. ಅವ್ರ ತಾತ ಇದ್ದರೆ ಬರೀ ಅವ್ರ ತಾತನ ಹತ್ರನೇ ಹೋಗ್ತಾಳೆ. ನಾವು ಪೂಜೆ ಮುಗಿಸ್ಕೊಂಡು ಹಾಗೇ ಆಚೆ ಹೋಗೋದಿತ್ತು. ಧೃತಿಗೆ ಚೈನ್ ತರೋಣ ಅಂತ ಅಂದ್ಕೊಂಡ್ವಿ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಆಚೆ ಬಂದರೆ ಆಚೆ ಎಲ್ಲ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ನನಗೆ ಏನು ಗೊತ್ತಾ, ಆಚೆ ಎಲ್ಲ ಬಂದರೆ ವೀಡಿಯೋ ಮಾಡೋಕ್ಕೆ ಒಂಥರ ಆಗುತ್ತೆ. ಯಾರೋ ನೋಡ್ತಾರಪ್ಪ, ಇವರೇನು ವೀಡಿಯೋ ಮಾಡೋಕ್ಕೋಸ್ಕರನೇ ಬರ್ತಾರಾ ಅಂತ ಅನ್ಕೋತಾರೇನೋ ಅಂತ ಅನಿಸುತ್ತೆ. ಸುಮ್ಮನೆ ಒಂದೊಂದು ಸೆಕೆಂಡ್ ತೊಗೊಂಡ್ಬಿಡ್ತೀನಿ ಅಷ್ಟೇ. ಆಚೆ ಏನಾದ್ರು ವೀಡಿಯೋ ಮಾಡಬೇಕಂದ್ರೆ ಜಾಸ್ತಿ ಹೊತ್ತು ಇಟ್ಕೊಳ್ಳೋದೇ ಇಲ್ಲ. ಕಂಟೆಂಟ್ ಕ್ರಿಯೇಟರ್ಸು, ವೀಡಿಯೋ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಹೇಗೆ ಮಾಡ್ತಾರೆ ಯೂಟ್ಯೂಬ್ಸ್ ಎಲ್ಲ ನನಗಂತೂ ಗೊತ್ತಿಲ್ಲ. ಪ್ರಸಾದ ತಿಂದ್ಕೊಂಡು ಹೊರಟ್ವಿ. ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು ಮಾಡಿದರು. ಹೊರಡ್ಬೇಕಾದ್ರೆ ಮಳೆ ನಿಂತೋಗಿತ್ತು. ನೋಡಿ ಈ ಥರ ಇದೆ. ಚಿಕ್ಕ ದೇವಸ್ಥಾನ ಆದ್ರೂ ಎಷ್ಟು ಒಂಥರ ಫುಲ್ಲು ಗ್ರ್ಯಾಂಡಾಗಿ ಮಾಡಿದ್ದಾರೆ. ನನ್ನ ಮಗಳಿಗೆ ಈ ಥರ ಎಲ್ಲ ಸುತ್ಸೋದಂದರೆ ತುಂಬ ಇಷ್ಟ ಆಗುತ್ತೆ. ಆಚೆ ಬಂದರೆ ಒಂದು ಸ್ವಲ್ಪನೂ ಗಲಾಟೆ ಮಾಡಲ್ಲ, ಏನೂ ಇಲ್ಲ, ಫುಲ್ ಖುಷಿಯಾಗಿರ್ತಾಳೆ. ಆದರೂ ಮಳೆ ಚಳಿ ಅಲ್ವಾ, ನಾನು ಅಷ್ಟೊಂದು ಕರ್ಕೊಂಡು ಹೋಗಲ್ಲ. ಅವಳು ಲಾಸ್ಟ್ ಟೈಮ್ ರೆಸಾರ್ಟ್ಗೆ ಹೋಗಿದ್ದಾಗ ಅವಳು ಚೈನ್ ಕಳ್ಕೊಂಬಿಟ್ಟಿದ್ಲು. ಅವ್ರ ಅಪ್ಪ ಏನೋ ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಬೀಳಿಸ್ಬಿಟ್ಟಿದ್ದಾರೆ. ನೋಡಿಕೊಂಡೇ ಇಲ್ಲ, ಮನೆಗೆ ಬಂದಮೇಲೆ ನೋಡ್ಕೊಂಡ್ವಿ. ಅದಕ್ಕೋಸ್ಕರ ತುಂಬ ದಿನದಿಂದ ತೊಗೋಬೇಕಂತ ಅಂದ್ಕೊತಾ ಇದ್ವಿ. ಅದಕ್ಕೆ ಒಂದು ಚೈನ್ ಹಾಕ್ಬಿಟ್ಟು ಹೊಸದು ಒಂದು ಜೊತೆ ತೊಗೊಂಡ್ವಿ. ಮನೆಗೆಲ್ಲ ಚಿಕನ್ ತೊಗೊಂಡು ಬಂದ್ವಿ. ಬರ್ತಾ ಹಂಗೆ ಅವಳಿಗೆ ಒಂದು ಸ್ವಲ್ಪ ಟೀ ಶರ್ಟು, ಟೊಪ್ಪಿ ಮತ್ತು ಪ್ಯಾಂಟ್ಗಳು, ಡೈಲಿ ಯೂಸ್ ಮಾಡೋಕ್ಕೆ ಪ್ಯಾಂಟು, ಟೀ ಶರ್ಟ್ಸ್ ಎಲ್ಲ ತೊಗೊಂಡು ಬಂದ್ವಿ ಹಂಗೆ ಬರ್ತಾ.
ಆದರೆ ಅವಳು ಟೊಪ್ಪಿ ಸ್ವೆಟ್ರು ಏನೂ ಹಾಕಿಸ್ಕೊಳ್ಳೋದೇ ಇಲ್ಲ. ತುಂಬ ಹಠ ಮಾಡ್ತಾಳೆ. ಟೊಪ್ಪಿ ಅಂತೂ ಹಾಕಿಸ್ಕೊಳ್ಳೋದೇ ಇಲ್ಲ, ಕಿತ್ತು ಬಿಸಾಕ್ತಾಳೆ. ಮಧ್ಯಾಹ್ನ ಏನು ಊಟ ಮಾಡಿರಲಿಲ್ಲ, ಹಾಗೆ ಬಂದು ತೊಗೊಂಡು ಬಂದ್ವಿ, ಟೀ ಬಂದು ತಿನ್ನೋಣ ಅಂತ. ಪ್ರಸಾದ ತಿಂದಿದ್ದಷ್ಟೇ. ಆಮೇಲೆ ಹೆಂಗೋ ಚೈನ್ ತಂದಿದ್ವಲ್ಲ, ಅದನ್ನು ಇಟ್ಟು ಹಂಗೆ ದೇವ್ರ ಹತ್ರ ಇನ್ನೇನು ಪೂಜೆ ಮಾಡಿ ಹಾಕೋಣ ಅಂದ್ಬಿಟ್ಟು ಇಟ್ಟು ಪೂಜೆ ಮಾಡ್ಕೋತಾ ಇದ್ವಿ. ಏನಾದರೂ ಹೊಸ್ದಾಗಿ ತಂದರೆ, ಅದು ಹಬ್ಬದ ದಿನ ತಂದರೆ ಆಶೀರ್ವಾದ ಸಿಕ್ತಂಗೆ ಅನಿಸುತ್ತಲ್ವ, ಅದಕ್ಕೋಸ್ಕರ ಪೂಜೆ ಮಾಡಿ ಇಕ್ಕೋಣ ಅಂತ ಇಕ್ತಾಯಿದ್ವಿ. ಇವಾಗ ಬಾಸ್ಮತಿ ರೈಸ್ ಇತ್ತು ಮನೇಲಿ, ಅದನ್ನು ಯೂಸ್ ಮಾಡಿಕೊಂಡು ಚಿಕನ್ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡೆ. ಯೂಶ್ವಲಿ ಬಿರಿಯಾನಿ ರೆಸಿಪಿನ ನಾನು ತುಂಬ ಶೇರ್ ಮಾಡಿದ್ದೀನಿ, 3 ಸಲ 4 ಸಲನೇ ಶೇರ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಾಗಿತ್ತು, ತುಂಬ ಡಿಫ್ರೆಂಟ್ ಟೇಸ್ಟಾಗಿತ್ತು. ಬಟ್ ಏನಾಗಿತ್ತು ಅಂತ ನೀವು ಲಾಸ್ಟಲ್ಲಿ ನೋಡಿ ವಿಡಿಯೋನ. ಬಾಸ್ಮತಿ ರೈಸಲ್ಲಿ ಈ ಥರ ಫಸ್ಟು ಅಕ್ಕಿನ ತೊಗೊಂಡು 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಅದನ್ನು ಚೆನ್ನಾಗಿ ತೊಳ್ಕೊಂಡು ನೆನೆಸ್ಕೊಂಡೆ ಅರ್ಧ ಗಂಟೆ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ತೊಗೊಂಡಿದ್ದೆ. ತೊಗೊಂಡ್ಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಆ್ಯಡ್ ಮಾಡಿಕೊಂಡೆ. ಪುದೀನ, ಕೊತ್ತಂಬರಿ, ಮಿಕ್ಸಿ ಮಾಡಿಕೊಂಡು ಈ ಥರ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಗಟ್ಟಿಗೆ ಇರಲಿ, ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ಬೇಡ. ನೆಕ್ಸ್ಟು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಸ್ಪೈಸಸ್ ಏನೇನು ಹಾಕೋತೀವಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮರಾಠಿ ಮೊಗ್ಗು, ಸ್ಟಾರ್ ಅನೀಸು ಎಲ್ಲ ಆ್ಯಡ್ ಮಾಡಿಕೊಂಡು ಪಲಾವ್ ಎಲ್ಲ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟು ರುಬ್ಕೊಂಡಿರುವಂತಹ ಮಸಾಲೆಗಳನ್ನ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ನಾನು ಜಾಸ್ತಿ ರುಬ್ಕೊಂಡಿದ್ದೆ, ಅದು ಸ್ವಲ್ಪ ಐಟಮ್ಸು ಜಾಸ್ತಿ ಹಾಕ್ಕೊಂಡಿದ್ರಿಂದ ಅದನ್ನ ಚಿಕನ್ ಫ್ರೈಗೂ ಬೇಕು ಅಂತ ಅದನ್ನು ಸಪ್ರೇಟಾಗಿ ಸ್ವಲ್ಪ ಮಾತ್ರ ಹಾಕ್ಕೊಂಡೆ. ಇದಕ್ಕೆ ಅಷ್ಟನ್ನು ಹಾಕ್ಕೊಂಡು, ಅಷ್ಟು ಹಸಿಮೆಣ್ಸಿಕಾಯಿ ಎಲ್ಲ ತಿನ್ನೋಕ್ಕಾಗಲ್ಲ ಬಿರಿಯಾನಿಲಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಮೊಸರು ಹಾಕ್ಕೊಂಡು ಅದನ್ನು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಿಮ್ಗೆ ಎಷ್ಟು ಚಿಕನ್ ತೊಗೊಂಡಿದ್ರೋ ಅಷ್ಟು ಚಿಕನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಳ್ಳಿ. ಅರಿಶಿನ ಜಾಸ್ತಿ ಬಿದ್ದುಬಿಡ್ತು, ಅದನ್ನು ಸ್ವಲ್ಪ ರಿಮೂವ್ ಮಾಡಿಕೊಂಡೆ. ಆಮೇಲೆ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾನು ಈ ತೇಜು ಚಿಕನ್ ಪೇಸ್ಟ್ನೇ ಯಾವಾಗಲೂ ಯೂಸ್ ಮಾಡೋದು. ಬಿರಿಯಾನಿ ಪೇಸ್ಟು ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡೆ ಫ್ಲೇವರ್ಗಷ್ಟೇ. ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಚಿಕನ್ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ನೀರು ಎಷ್ಟು ತಗೊತೀರ ಅನ್ನೋದನ್ನ ನೋಡ್ಕೊಳ್ಳಿ. ನಾನು 2.5 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ಹಾಕಬೇಕಿತ್ತು ಮಾಮೂಲಿ ರೈಸ್ ಆದರೆ. ನಾನು ಇದು ಬಾಸ್ಮತಿ ರೈಸ್ ಆಗಿರೋದ್ರಿಂದ 1 ಗ್ಲಾಸ್ ಕಮ್ಮಿ ಹಾಕ್ಕೊಂಡೆ, 4 ಗ್ಲಾಸ್ ಹಾಕ್ಕೊಂಡೆ. ಆದ್ರೂ ಇದು ಜಾಸ್ತಿ ಚೆನ್ನಾಗಿ ಆಗಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಒಂಥರ ಮೆತ್ತಗೆ ಆಗಿಬಿಡ್ತು, ಅಂದರೆ ಉದ್ರುದ್ರಾಗಿ ಆಗಲಿಲ್ಲ ಅಷ್ಟೇ. ಫುಲ್ಲು ಉದ್ದ ಬರುತ್ತಲ್ಲ ಅಕ್ಕಿ ಬಾಸ್ಮತಿ ರೈಸ್ ಆದರೆ, ಆ ಥರ ಆಗಲಿಲ್ಲ ಅಷ್ಟೇ. ನಾನು ಇದ್ರ ಜೊತೆ ಚಿಕನ್ ಗ್ರೇವಿಗೂ ರೆಡಿ ಮಾಡ್ಕೋತಾ ಇದ್ದೆ ಪಕ್ಕದಲ್ಲೇ. ನೋಡಿ ಫೈನಲ್ಲಾಗಿ ಈ ಥರ ಬಂದಿದೆ. ಮೇಲೆಲ್ಲ ಸ್ಪೈಸಸ್ ಏನೇನು ಹಾಕಿದ್ವಿ ಅದೆಲ್ಲ ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟಿದೆ, ರೈಸ್ ಕೆಳಗಡೆ ಇದೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೆಂಪ್ಟಿಂಗ್ ಆಗ್ತಾಯಿತ್ತು ಮಾತ್ರ, ತಿನ್ನೋಕ್ಕೆ ತುಂಬ ಸೂಪರಾಗಿತ್ತು. ಈ ಮಳೆಯಲ್ಲಿ ಈ ಥರ ಬಿರಿಯಾನಿ ತಿನ್ನೋದೇ ಒಂಥರ ಮಜಾ. ಬಟ್ ನಾನು ಅಂದ್ಕೊಂಡಿರೋ ಥರ ಟೆಕ್ಸ್ಚರ್ ಬರಲಿಲ್ಲ ಅನ್ನೋದೊಂದೇ ಬೇಜಾರು. ಏನಾಗಿದೆ ಮಿಸ್ಟೇಕ್ ಅಂತ ಗೊತ್ತಿಲ್ಲ. ನಿಮಗೇನಾದ್ರು ಮಿಸ್ಟೇಕ್ ಇದು ಏನು ಆಗಬೇಕಿತ್ತು ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಾನು ಬಾಸ್ಮತಿ ರೈಸು ಉದ್ದುದ್ರಾಗಿ ಉದ್ದಾಗಿ ಬರುತ್ತಲ್ಲ, ಆ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ನಾನು ಓಪನ್ ಮಾಡೋವರೆಗೂ ತುಂಬ ಕ್ಯೂರಿಯಸ್ ಆಗಿದ್ದೆ, ಯಾವ ಥರ ಬರುತ್ತಪ್ಪ ಈ ಬಿರಿಯಾನಿ ಅನ್ನೋದಕ್ಕೋಸ್ಕರ. ಫೈನಲಿ ಟೇಸ್ಟ್ ಮಾಡಿದ್ರಾಗಂತೂ ನಾನಂತೂ ಚೆಫ್ ಅಂತ ಅನ್ನಿಸ್ಬಿಡ್ತು, ಅಷ್ಟು ಚೆನ್ನಾಗಿತ್ತು. ಬೇಕಾದ್ರೆ ಯು ಕ್ಯಾನ್ ಟ್ರೈ ಒನ್ಸ್, ನಿಮಗೆ ಗೊತ್ತಾಗುತ್ತೆ ಹೇಗಿತ್ತು ಅಂತ. ಒಂಥರ ನನಗೆ ಈ ಗ್ರೀನ್ ಮಸಾಲ ಬಿರಿಯಾನಿ, ಗ್ರೀನ್ ಕಬಾಬು, ಗ್ರೀನ್ ಚಿಲ್ಲಿ ಚಿಕನ್ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ರೆಡ್ಗಿಂತ. ರೆಡ್ಡಲ್ಲಿ ಏನು ಇಷ್ಟ ಆಗುತ್ತೆ ಅಂದರೆ ಬರೀ ಲಾಲಿಪಾಪು, ಚಿಕನ್ ಲಾಲಿಪಾಪು, ತಂದೂರಿ ಮಾತ್ರ ಇಷ್ಟ ಆಗುತ್ತೆ ಅಷ್ಟೇ. ಅದರಲ್ಲೂ ಈ ಗ್ರೀನಾಗಿ ಗ್ರೇವಿ ಥರ ಈ ಮಳೆಯಲ್ಲಿ ಈ ಥರ ಬಿರಿಯಾನಿ ತಿನ್ನೋದೇ ಒಂಥರ ಸ್ವರ್ಗ ಗುರು. ಓಕೆ ಗೈಸ್, ವಿಡಿಯೋ ಫುಲ್ಲು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.
ಧೃತಿ ಎಲ್ಲ ಆಟ ಆಡ್ತಾಯಿದ್ಲು. ಅವಳು ಚೆನ್ನಾಗಿ ನಿದ್ದೆ ಮಾಡಿ ಆಚೆ ಹೋಗಿ ಬಂದಮೇಲೆ ಎದ್ದಿದ್ಲು. ಅವಳು ಫುಲ್ ಆ್ಯಕ್ಟಿವಾಗಿ ಆಟ ಆಡ್ತಾಯಿದ್ಲು. ಆದಮೇಲೆ ಎಲ್ಲ ಊಟ ಮುಗಿಸ್ಕೊಂಡ್ವಿ ನಾವು. ಓಕೆ ಗೈಸ್, ಬಾಯ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.